4 ವರ್ಷ ಎದಕ್ಕೆ ಬಂದಿಲ್ಲ ಅಂತ ಅರ್ಥ ಆಗೋಲ್ಲ ನನಗೆ ಇಲ್ಲಿಗೆ. ಹಂಗೆ ಸ್ಟ್ರೀಟ್ಸ್ ನೋಡ್ಕೊಂತ ಇದು ಕ್ರೌಡೆಡ್ ಏರಿಯಾಗೆ ಬಂದಿದ್ದೆ. ನಂಗೆ ರಿವರ್ ಸೈಡ್ ಹೋಗೋದಿತ್ತು, ಬಟ್ ಇಲ್ಲಿ ಕ್ರೌಡೆಡ್ ಪ್ಲೇಸ್ ಇತ್ತು. ಆದ್ರೆ ಓಕೆ, ಏನಾರು ತಿನ್ಬೇಕು ಅನ್ಸುತ್ತೆ, ಹೊಟ್ಟೆ ಹಸ್ತಿತ್ತು ಅಂತ ಹೇಳಿ ಇದನ್ನು ಬೌಂಕ್ ಹುಕನ್ ಅಂತ ಹೇಳಿ ಜರ್ಮನ್ ಒಳಗೆ ಅಂತಾರೆ, ಇಂಗ್ಲೀಷ್ ಒಳಗೆ ಚಿಮ್ನಿ ಕೇಕ್ ಅಂತಾರೆ. ನಾನು ಆ್ಯಕ್ಚುಲಿ ನಾರ್ಮಲ್ ಆರ್ಡ್ರ್ ಮಾಡಿದ್ದೆ, ಬಟ್ ಶಾಪ್ ಡೌನ್ ಅದಕ್ಕೆ ಕ್ಯಾರಮೆಲ್ ಇಲ್ಲ ಚಾಕ್ಲೇಟ್ ಬೇಕೇನ ಅಂತ ಕೇಳ್ದೆ, ಕ್ಯಾರಮೆಲ್ ತೊಗೊಂಡೆ ನಾನು. ಚಪಾತಿ ಹಿಟ್ಟು ಗತೆ ಇರ್ತೈತಿ, ಅದಕ್ಕೆ ಅದನ್ನು ಸ್ವಲ್ಪ ಎಗ್ ಅದು ಹಾಕಿ ಮಾಡಿರ್ತಾರೆ. ಅವನ್ ಒಳಗೆ ಬೇಯಿಸೋದಿಲ್ಲ. ಹೀಟ್ ಹೆಂಗಿರ್ತೈತಿ ಅಂದ್ರೆ ಒಲಿಯೊಳಗೆ ಏನು ಸುಡ್ತಾರಲ್ಲ ಆ ಥರ ಇದನ್ನು ಬಿಸಿ ಮಾಡಿರ್ತಾರೆ. ಇಲ್ಲಿ ಸೈಡಿಗೆ ನೋಡ್ಬೋದು, ಅದು ರೋಲ್ ಮಾಡಿರೋದು ಇಟ್ಟಿರ್ತಾರ. ಇದು ಸುಟ್ಟಾದ್ಮೇಲೆ ಇಲ್ಲ ಬೇಯಿಸಾದ್ಮೇಲೆ ಅದು ಹಿಂಗೆ ಬ್ರೆಡ್ ಗತೆ ಆಗಿರ್ತೈತಿ. ಬಟ್ ಬ್ರೆಡ್ ಟೇಸ್ಟ್ ಇರಲ್ಲ, ಚಲೋ ಇರ್ತೈತಿ. ಕೋಟೆಡ್ ಮತ್ತು ಶುಗರ್ ಕೋಟೆಡ್ ತೊಗೊಂಡಿದ್ದೆ, ಅದ್ರೊಳಗೆ ಕ್ಯಾರಮೆಲ್ ಸಾಸ್ ಹಾಕಿದ್ದಿತ್ತು. ನಾನು ಆ್ಯಕ್ಚುಲಿ ನಾರ್ಮಲ್ ಆರ್ಡ್ರ್ ಮಾಡಿದರೆ ಅಂತ ತಿನ್ಕೊಂತ ಹಂಗೆ ಇದು ಒಂದು ಸ್ಕ್ವೇರ್ ಅಂತ ಹೇಳಿತ್ತು, ಅಲ್ಲಿ ಬಂದೆ. ಇದೊಂದು ಸ್ಕ್ವೇರ್ ಐತಿ. ಇದೇನು ಅಷ್ಟು ಚಲೋ ಅನ್ಸಲಿಲ್ಲ ನನಗೆ, ಆದ್ರೂ ಜನ ಸಿಕ್ಕಾಪಟ್ಟಿ ಫೋಟೋ ತಗೊಳತ್ತಾರೆ. ಯಾ Do you often travel? But yeah, it's in construction. ಹಂಗೆ ನಾನು ನೋಡ್ಕೊತ ಹೋಗುವಾಗ ಅವಿಗೆ ಕೊರಿಯನ್ ಟ್ರಾವೆಲರ್ ಸಿಕ್ಲು, ಫೋಟೋ ತೆಗಿತೇನಂತ ಕೇಳಿದ್ಲು, ತೆಗೆದ್ಲು. ನಾನು ಆಕಿ ತೆಗೆದೆ, ಆಕಿ ನಂದು ಫೋಟೋ ತೆಗೆದ್ಲು. ಆಮೇಲೆ ಹಂಗೆ ಕನ್ವರ್ಸೇಷನ್ ಮಾಡಿದ್ವಿ. ಮಾತಾಡಿ ಆದ್ಮೇಲೆ ಗೊತ್ತಾಯ್ತು ಇಬ್ಬರು ಸೋಲೋ ಟ್ರಾವೆಲ್ ಮಾಡತ್ತೀವಿ ಅಂಥೇಳಿ. ಸೊ ಆಕಿ ಕೇಳಿದ್ಲು ಹೋಗೋಣೇನ ಜೊತೆಗೆ ಅಂತ ಹೇಳಿ, ಏನಾರ ಪ್ಲ್ಯಾನ್ಸ್ ಇದ್ದಾವೇನ ಅಂತ. ನನಗೂ ಅದ ಬೇಕಾಗಿತ್ತು, ಒಬ್ಬಕ್ಕೆ ಹೋಗೋ ಬದಲಿ ಜೊತೆಗೆ ಇನ್ನೊಬ್ರು ಇದ್ರೆ ಚಲೋ ಇರ್ತೈತಿ ನೋಡಕ್ಕಂತ ಹೇಳಿ. ಆಮೇಲಿಂದ ನಾವು ಜೊತೆಗೆ ಹೋದ್ವಿ. ಇಲ್ಲೊಂದು ಶಾಪ್ ಇತ್ತು, ಅಲ್ಲೆಲ್ಲ ಸವೆನಿಯರ್ ಶಾಪ್ ಅಂತಾರೆ, ಸವೆನಿಯರ್ ಶಾಪಿಗೆ ಹೋಗಿದ್ದೆ. ಅಲ್ಲಿ ಇದಕ್ಕೆ ಮ್ಯೂಸಿಕ್ ಬಾಕ್ಸ್ ಚಲೋ ಅನ್ನಿಸ್ತು, ಬಟ್ ಭಾಳ ಎಕ್ಸ್ಪೆನ್ಸಿವ್ ಇತ್ತು, ಸೊ ಏನೂ ತೊಗೊಳ್ಳಿಲ್ಲ. ಇಬ್ಬರದು ಏನು ಪ್ಲ್ಯಾನ್ ಇರಲಿಲ್ಲ. ಸೊ ಅಲ್ಲಿಂದ ರಿವರ್ ಸೈಡ್ ಹೋಗೋಣ ಅಂಥೇಳಿ ಹಂಗೆ ವಾಕ್ ಮಾಡ್ಕೊತ ಮಾತಾಡ್ಕೊತ ಹೋದ್ವಿ. I think yes. Yes, it is really beautiful. You can just take a video, yes. Did I take it? Oh. ಈಗ ರೂಮ್ ಕಡೆ ಹೊಂಟೀನಿ. ಎಲ್ಲ ಟೂರಿಸ್ಟ್ ತುಂಬ ಇವತ್ತು, ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಪೋಸಿಟ್ ಡೈರೆಕ್ಷನ್ ಹೊಂಟಿದ್ದೆ. ಈಗ ಮತ್ತೆ ಹೊಳ್ಳೆ ಉಲ್ಟಾ ಹೊಂಟೇನಿ, ಆ ಕಡೆ ಹೋಗ್ಬೇಕು. ಬಟ್ ಇಟ್ ಈಸ್ ನೈಸ್. ಸ್ಟ್ರೀಟ್ಸ್ ಮಸ್ತ್ ಅದ. ಓಕೆ, ರೂಮಿಗೆ ಬಂದು ರೆಡಿ ಆದೆ.
ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಹಿಂಗೈತಿ ರೂಮ್ ಸಣ್ಣದ, ಬಟ್ ಓಕೆ. ದಿಸ್ ಈಸ್ ಮೈ outfit right now and I'm going out. ಹೊರಗೆ ಬಂದರೆ ಹಿಂಗೈತಿ. ಮನೆಯಿಂದ ರೂಮಿಂದ 3 ನಿಮಿಷ ಅಷ್ಟೇ ಐತಿ ರೆಸ್ಟೋರೆಂಟ್. ನೋಡೋಣ ಹೆಂಗೈತಿ. ಎಳ್ನೀರೊಳಗೆ ನಿಂಬೆಹಣ್ಣು ಪ್ಲಸ್ ಇಲ್ಲೆಲ್ಲ ಫ್ಯಾಮಿಲಿ ಜೊತೆ ಬಂದಾರ. ನಾ ಒಬ್ಬಕ್ಕೆ ಬಂದೇನೆ. ಎಲ್ಲ ಈಕೇನು ಒಬ್ಬಕ್ಕೆ ಬಂದಾಳಲ್ಲ ಅಂತ ಹೇಳತ್ತಾರೆ. ಬಟ್ ಹಾಂ, ನಾವು ಆರ್ಡ್ರ್ ಮಾಡಿದ್ದು ಪೊಟೇಟೊ ಗುಲಾಶ್ ಅಂತ ಹೇಳಿ, ಸೋಯಾ ಕರಿ ವಿತ್ ವೆಜಿಟೇಬಲ್ಸ್. ನೋಡೋಣ ಹೆಂಗಿರ್ತೈತಿ. ಏನಿಲ್ಲ ಪೊಟೇಟೊ ಕ್ಯಾಪ್ಸಿಕಮ್. ಡಾನ್ಸಿಂಗ್ ಹೌಸ್ ಅಂತ ಐತಿ, ಅದನ್ನ ನೋಡಕ್ಕೆ ಬಂದೀನಿ. ಎಲ್ಲಾನು ಚಂದ ಅದಾವು. ಎಲ್ಲ ಹೋದ್ರೂ ಕಲರ್ಫುಲ್ ಐತಿ. ಈಗ ನಾವು ಹೋಗಾತಿರೋದು ಹಿಂದಿಂದ ಅಲ್ಲೈತಿ. ಸ್ಟೇ ಮಾಡೋದೇನು ಬೇಕಾಗಲ್ಲ, 1 ಡೇ ಒಳಗೆ ನೋಡಿ ಮುಗಿಸ್ಬೋದು ಟೂರಿಸ್ಟಿಕ್ ಪ್ಲೇಸ್. ಬಟ್ ನೈಟ್ ಹೆಂಗಿರ್ತೈತಿ ಅಂತ ನೋಡ್ಬೋದು. ನಾ 24 hours ಟಿಕೆಟ್ ತೊಗೊಂಡೀನಿ, ಅದು ಈಗ ಆ್ಯಕ್ಟಿವೇಟ್ ಆಯ್ತು. ಸೊ ನಾಳೆ ಈವ್ನಿಂಗ್ 4:30 ಮಟ್ಟ ಇರ್ತೈತಿ. ಲೆಟ್ಸ್ ಸಿ. Okay, thank you. ನೈಟ್ ವ್ಯೂ ಸೂಪರ್ ಐತಿ. ಈಗ ಹೊಳ್ಳಿ ರೂಮಿಗೆ ಹೊಂಟೀನಿ.
ಟ್ರಾಮ್ ಸ್ಟಾಪಿಂದ ಎಷ್ಟು ದೂರ ಐತೆ 500 ಮೀಟರ್ ಹಿಂಗೆ ಕಾಣಿಸ್ತೈತಿ ನೈಟ್ ಎಲ್ಲ ಲೈಟ್ ಚಲೋ ಐತಿ. ಫುಲ್ ಸುಸ್ತಾಗಿ ಬಂದೆ. ಆ್ಯಕ್ಚುಲಿ ಇನ್ನೂ ನೋಡ್ಬೋದು, ಚಂದ ಐತಿ ಸಿಟಿ, ರಾತ್ರಿ ಮಸ್ತ್ ಕಾಣಿಸ್ತೈತಿ. ಆದ್ರೆ ಸಿಕ್ಕಾಪಟ್ಟೆ ಸುಸ್ತಾಗಿ ನನ್ನ ಕಣ್ಣೆಲ್ಲ ಕೆಂಪಾಗ್ಯಾವ. ಮೋಸ್ಟ್ಲಿ ಲೈಕ್ 2:30 ಎದ್ದಿದ್ದಲ್ಲ, 2:50 ಬೆಳಗ್ಗೆ. ಸೊ ಹಿಂಗೆ ಕಾಣತಿದ್ದೆ, ಬಟ್ ಎಲ್ಲೂ ಫುಲ್ ಡ್ರೆಸ್ ಇದ್ದು ಫೋಟೋ ತಗೊಳಕ್ಕಾಗಲಿಲ್ಲ. ಬಾಯ್, ಚಲೋ ಕಾಣತೈತೆ. ಏನು ಎಲ್ಲರೂ ನೋಡತ್ತಿದ್ರೆ, ಎದಕ್ಕೆ ನೋಡತ್ತಿದ್ರೆ ಗೊತ್ತಿಲ್ಲ. ಇದು ಸ್ಕರ್ಟ್ ಹಾಕಿದ್ದೆ, ಕೆಳಗೆ ಸ್ಟಾಕಿಂಗ್ಸ್, ಮೇಲೆ ಇದು ಟಾಪ್ ಕಾಣತ್ತಿದ್ದೆ. ನಾಳೆನೂ ಇದನ್ನ ಹಾಕ್ಕೊಂಡು ಹೋಗ್ತೇನೆ ಟ್ರೈನ್ ಒಳಗೆ. ಓಕೆ, ಫ್ರೆಶ್ ಆದಿ ಮುಖ ತೊಳ್ಕೊಂಡೆ, ಹಂಗೆ ಒಂಚೂರು ಬಿಸಿ ನೀರಲ್ಲಿ ಕೈ ಕಾಲು ತೊಳ್ಕೊಂಡೆ. ಸಿಕ್ಕಾಪಟ್ಟೆ ಸುಸ್ತಾಗೈತಿ. ರೂಮ್ ಒಳಗೆ ಮೇನ್ ಹೀಟರ್ ಇಲ್ಲ ಅನ್ನಿಸ್ತೈತಿ. ಇದೇನೋ ಸಣ್ಣ ಹೀಟರ್ ಕೊಟ್ಟಾರ, ಆನ್ ಮಾಡೀನಿ. 2 ಹಿಂಗೈತಿದೆ ಹೀಟರ್. 2 ಬಟನ್ ಅದಾವೆ, 2 ಆನ್ ಮಾಡಿದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಇರ್ತೈತಿ. ಸ್ವಲ್ಪ ಹೊತ್ತಾದ್ಮೇಲೆ ಥಂಡಿ ಕಡಿಮೆ ಆಕೈತೆ ಅನಿಸ್ತೈತಿ. ನಾನು ಬಂದಾಗ ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳಿ ಕಿಟಕಿ ತೆಗೆದಿದೆ. ಅದಕ್ಕೆ ಸ್ವಲ್ಪ ರೂಮ್ ಥಂಡಿ ಆಗೈತಿ, ತಂಪಾಗೈತಿ. ಅದಕ್ಕೆ ಮತ್ತೆ ಒಳ್ಳೆ ಹುಡಿ ಹಾಕ್ಕೊಂಡೆ ನೈಟ್ ಡ್ರೆಸ್ ಮೇಲೆ. ಈಗ ಮಲ್ಕೋತೇನೆ, ಆರಾಮ್ ನಿದ್ದೆ ಮಾಡ್ತೇನೆ ಬೆಳಗ್ಗೆ. ಈಗ ಆ್ಯಕ್ಚುಲಿ 7:45. ಈಗ ಮಕ್ಕೊಂಡೆ ಅಂತಂದರೆ ಬೆಳಗ್ಗೆ 5:05 ಹೇಳ್ತೀನಿ, ಇಲ್ಲ 6 ಗಂಟೆಗೆ ಹೇಳ್ತೇನೆ ಆರಾಮ. ಎದ್ದು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ, ಸ್ನಾನ ಏನು ಮಾಡೋದಿಲ್ಲ. ಸೊ ಬ್ಯಾಗ್ ತೊಗೊಂಡು ಡೈರೆಕ್ಟ್ ಹೊರಗೆ ಹೋಗ್ತೀನಿ. ಇನ್ನೊಂದು 2 ಪ್ಲೇಸಸ್ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡೀನಿ. ಬಟ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಟ್ರಾಮ್ ಸುತ್ತೋಡಿ ಹೋಗ್ತಾವೆ. ಸೊ ಭಾಳ ದೂರ ಅನ್ನಿಸ್ತು. ಅದಕ್ಕೆ ಬ್ಯಾಗ್ ಬಿಟ್ಟು ಮತ್ತೆ ಹೊಳ್ ಬರ್ಬೇಕಂದ್ರೆ 1 ತಾಸು ಇಲ್ಲಿಗೆ ಹೋಗಿ ಮತ್ತು 1 ತಾಸು ಇಲ್ಲಿಂದ ಟ್ರೈನ್ ಸ್ಟೇಷನ್ಗೆ ಹೋಗೋಕೆ ತೊಗೋಬೇಕು. ಅದಕ್ಕಿಂತ ಬೆಟರ್ ಬ್ಯಾಗ್ ನನ್ನ ಜೊತೆ ಇತ್ತು ಅಂತಂದ್ರೆ ನಾನು ಡೈರೆಕ್ಟ್ ನೋಡಿ ಆದಮೇಲೆ ಡೈರೆಕ್ಟ್ ಟ್ರೈನಿಗೆ ಹೋಗ್ಬೋದು. 10:30 ಐತೆ ನನ್ನ ಟ್ರೈನು. ಡ್ರೆಸ್ಟನ್ ಹೋಗ್ಬೇಕು, ಡ್ರೆಸ್ಟನಿಂದ ಮತ್ತೆ ಇನ್ನೊಂದಿಲ್ಲ. ಡ್ರೆಸ್ಟನಿಗೆ ಹೋದ್ಮೇಲೆ ಮತ್ತೆ 1 ತಾಸು ವೇಟ್ ಮಾಡಬೇಕು. ಅಲ್ಲಿಂದ ಮತ್ತೆ ಕನೆಕ್ಷನ್ ಸ್ವಲ್ಪ ಅಜೀಬ್ ಅದಾವೆ, ಲೈಕ್ 2-3 ಚೇಂಜ್ ಮಾಡ್ಬೇಕು. ಬಟ್ ಓಕೆ, ನಾಳೆ ಮತ್ತು 7 ಗಂಟೆಗೆ ಮನೆ ಒಳಗಿರ್ತೀನಿ. ಏನೋ ಒಂದಿನ ಸಾಕಾಗಿತ್ತು ಅನ್ನಿಸ್ತು. ಲೈಕ್ ಸ್ಟೇ ಮಾಡೋದು ನೈಟ್ ವ್ಯೂ ಸಂಬಂಧ ಸ್ಟೇ ಮಾಡಬೇಕು. ಚಂದ ಐತಿ ನೈಟ್ ವ್ಯೂ. ಮೊಬೈಲ್ ಒಳಗೆ ಅಷ್ಟು ಕ್ಯಾಪ್ಚರ್ ಆಗಿಲ್ಲ, ಬಟ್ ರಿಯಲ್ ಒಳಗೆ ಇಟ್ಸ್ ರಿಯಲಿ ವೈಬಿಂಗ್. ಆಮೇಲೆ ಸ್ಟ್ರೀಟ್ಸ್ ಎಲ್ಲ ಲೈಟ್ಸ್ ಒಳಗೆ ಅದಾವೆ. ಆಮೇಲೆ ಅದು ಪ್ರಾಗಿಂದ ವೈಬ್ ಬೇರೆನೇ ಐತಿ. ಚಂದ ಐತಿ, ಚಲೋ ಅನ್ನಿಸ್ತು. ಅದು ಸಿಕ್ಕಾಪಟ್ಟೆ ಸುಸ್ತಾಗೀನಿ. ಮೋಸ್ಟ್ಲಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಸುಸ್ತಾಗೀನಿ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಚಲೋ ಐತಿ. ಲೈಕ್ ಸಿಟಿ ಆ ಕಡೆ ಓಲ್ಡ್, ಆಮೇಲೆ ನ್ಯೂ ಸಿಟಿ ಚಂದ ಐತಿ. ಅಷ್ಟೇ ಐತಿ, ಸಿಟಿ ಒಳಗೆ ಏನೂ ಇಲ್ಲ. ಜರ್ಮನ್ ಸಿಟೀಸ್ ಹೆಂಗೆ ನೋಡ್ತೈತಿ ಹಂಗೆ, ಬಟ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಐತಿ. ಸೊ ವಿತ್ ದ್ಯಾಟ್ ಐ ವಿಲ್ ಫಿನಿಶ್ ಟುಡೇಸ್ ವಿಡಿಯೋ. ನಾಳೆ ಏನೇನು ಕ್ಲಿಪ್ಸ್ ತೊಗೋತೀನಿ ಅವನ್ನ ಲಾಸ್ಟಿಗೆ ಹಾಕಿರ್ತೇನೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಐ ವಿಲ್ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ.